ಪವಾಡದ ಲಾಭ. ಸೊ ಇಲ್ಲೇನಂದ್ರೆ ಒಬ್ರು ರೀತಾ ಗುಪ್ತಾ ಅಂತವ್ರು ನಮಗೆ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ ಅವರು ಒಂದು ಕಾರನ್ನು ಪರ್ಚೇಸ್ ಮಾಡ್ತಾರೆ, ಒಂದು ಕಾರನ್ನು ಖರೀದಿ ಮಾಡ್ತಾರೆ 2005 ಅದು 2 ತಿಂಗಳು ಒಳಗಡೆನೆ ಒಂದು ಮೇಜರ್ ಆಕ್ಸಿಡೆಂಟ್ಗೆ ಗುರಿ ಆಗುತ್ತೆ ನೋಡಿ. ಅದನ್ನು ಮತ್ತೆ ರಿಪೇರ್ ಮಾಡೋಕ್ಕೆ ಒಂದು 60,000 ಖರ್ಚು ಮಾಡ್ತಾರೆ. ಅದಾದಮೇಲೆ ಇನ್ನೂ 2 ತಿಂಗಳಲ್ಲಿ ಮತ್ತೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆದರೆ ಯಾರಿಗೂ ಏನೂ ಪ್ರಮಾದ ಆಗಿಲ್ಲ. ಆ ರೀತಿಯಲ್ಲಿ ಇನ್ನೂ 3 ತಿಂಗಳಲ್ಲಿ, ಇನ್ನು ನೆಕ್ಸ್ಟ್ 3 ತಿಂಗಳಲ್ಲಿ ಏನಾಗುತ್ತೆ, ಆ ಕಾರನ್ನು ರೋಡ್ ಮೇಲೆ ನಿಲ್ಲಿಸಿದ್ರೆ ಯಾರೋ ಹಿಂದೆಯಿಂದ ಬಂದು ಅದನ್ನು ಹಿಟ್ ಮಾಡ್ತಾರೆ. ಆ ರೀತಿಯಲ್ಲಿ ಮತ್ತೆ ಡ್ಯಾಮೇಜ್ ಆಯಿತು. ಸೊ ಈ ರೀತಿಯಲ್ಲಿ ನೋಡ್ತಾ ಇರುವಾಗ ಅವ್ರಿಗೆ ಅರ್ಥ ಆಗಿಲ್ಲ, ಏನು ಈ ಥರ ಆಗ್ತಾ ಇದೆ, ಇದೇನು ಮಾಡಲಿ ಅಂತ ಅಂದ್ಕೊಂಡು ಆ ಸಮಯದಲ್ಲಿ ಅವರಿಗೆ ಯಾರೋ ಈ ಪೈರಾ ವಾಸ್ತು ಸಂಬಂಧಿತ ಒಬ್ಬರು ಕಾರ್ ಪಿರಮಿಡನ್ನು ಕೊಡ್ತಾರೆ. ಆ ಕಾರ್ ಪಿರಮಿಡನ್ನು ನೇರವಾಗಿ ಅವರು ಕಾರಲ್ಲಿ ಫಿಕ್ಸ್ ಮಾಡ್ಕೊತಾರೆ. ಅವ್ರ ಉದ್ದೇಶ ಏನಂತಂದರೆ ಫಿಕ್ಸ್ ಮಾಡ್ಕೊಂಡು ಅಟ್ಲೀಸ್ಟ್ ಯಾವುದೇ ಆಕ್ಸಿಡೆಂಟ್ ಆಗಬಾರ್ದು ಅಂತ ಒಂದು, ಮತ್ತು ಅವರು ಇದನ್ನು ಸೇಲ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ, ಅದು ಸೇಲು ಆಗಿಲ್ಲ. ಆದರೆ ಹಾಗೆ ಫಿಕ್ಸ್ ಮಾಡ್ಕೊಂಡಿದ ಮೇಲೆ ಒಂದು 18 ಮಂತ್ಸ್ ಆಯಿತು, 18 ತಿಂಗಳಾಯಿತು. ಅವಾಗ ಏನು ಅಂತ ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿತ್ತು. ಕೋರ್ಸ್ ಅದು ಕಾರ್ ಸೇಲ್ ಆಗಿಲ್ಲ, ಅದಕ್ಕೆ ಹಾಗೆ ಇಟ್ಕೊಂಡಿದ್ರು. ಆದರೂ ಆ ಕಾರ್ ಪಿರಮಿಡ್ ಫಿಕ್ಸ್ ಮಾಡಿದ ಮೇಲೆ ಒಂದು 18 ತಿಂಗಳು ಕಳೆದ ಮೇಲೂ ಏನು ಎಂಥ ಆಕ್ಸಿಡೆಂಟ್ ಇಲ್ಲ, ಯಾವುದು ತೊಂದರೆ ಆಗಿಲ್ಲ ಅವರಿಗೆ. ಇದನ್ನು ಅವರು ಕಂಡುಹಿಡಿದ್ದಾರೆ. ಈ ರೀತಿಯಲ್ಲಿರುವಾಗ ಹಾಗೆ ಮತ್ತೆ ಹೊಸ ಕಾರ್ ಪರ್ಚೇಸ್ ಮಾಡ್ತಾರೆ ಅವರು. ಹೊಸ ಕಾರ್ಗೆ ಪರ್ಚೇಸ್ ಮಾಡಿದ ತಕ್ಷಣವೇ ಅಲ್ಲೇ ಶೋರೂಮಲ್ಲೇ ಈ ಕಾರ್ ಪಿರಮಿಡನ್ನು ಫಿಕ್ಸ್ ಮಾಡಿಕೊಂಡು ಅವರು ಮನೆಗೆ ತಗೊಂಡು ಹೋಗ್ತಾರೆ ನೋಡಿ. ಈ ರೀತಿಯಲ್ಲಿ ಕಾರ್ ಪಿರಮಿಡ್ ವಿಶಿಷ್ಟತೆ ಏನು ಅಂತ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಅಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇರೋದು ಕಂಟಿನ್ಯೂಸ್ ಅಲ್ವಾ, ಕಂಟಿನ್ಯೂಸ್ ಆಕ್ಸಿಡೆಂಟ್ಗಳು ಆಗ್ತಾ ಇರೋಂಥ ಕಾರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದೆ ಈ ಕಾರ್ ಪಿರಮಿಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಕಾರ್ ಪಿರಮಿಡ್ ಫಿಕ್ಸ್ ಮಾಡಿದ ಮೇಲೆ ಅವರು ಯಾವುದೇ ಆಕ್ಸಿಡೆಂಟ್ಸ್ ಆಗಿಲ್ಲ, ಒಂದು 12 ತಿಂಗಳಾದ್ರೂ ಒಂದು ಆಕ್ಸಿಡೆಂಟು ಆಗಿಲ್ಲ ಅಂತ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಈ ಕಾರ್ ಪಿರಮಿಡನ್ನು ಪ್ರತಿಯೊಬ್ಬರು ಬಳಸ್ಕೊರಿ. ಕಾರ್ ಪಿರಮಿಡ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಖಂಡಿತ ಮಾತಾರ್ ಫೌಂಡೇಶನ್ ಸಿಗುತ್ತೆ, ಮತ್ತು ಸೊ ಬೇರೆ ಕಡೆ ಸಿಗ್ಬೋದು. ಸೊ ಕಾರ್ ಪಿರಮಿಡನ್ನು ಖಂಡಿತ ಪ್ರತಿಯೊಬ್ಬರು ಕಾರಲ್ಲಿ ಇನ್ಸ್ಟಾಲ್ ಮಾಡ್ಕೊರಿ. ಸೊ ನಮ್ಮ ರವಾನದಲ್ಲಿ ಯಾವುದೇ ಪ್ರಯಾಣದಲ್ಲಿ ಸುರಕ್ಷಿತವಾಗಿರ್ಬೋದು, ಯಾವುದೇ ಆಕ್ಸಿಡೆಂಟ್ಗಳು ಗುರಿಯಾಗಲ್ಲ ಅಂತ ಹೇಳ್ತಾ ಇಂದಿನ ಈ ಕೊನೆ ಸಂದೇಶವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.